ಶ್ರಿಯಃ ಪತ್ತೆ ನಿತ್ಯ ಗಣಿತ. ಇವತ್ತು ದರ್ಶ, ಇವತ್ತು ದರ್ಶ, ನಾಳೆ ಅಮಾವಾಸ್ಯೆ. ಶ್ರಿಯಃ ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೆ ಜಗಜ್ಜನ್ಮಸ್ಥೇವ ಪ್ರಳಯರ್ಶನಾಶೀಲವಪುಷೆ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷವಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಮಠಾತೋರ್ಮಜಿಜ್ಞಾಸಾವೋ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರಿಯಃ ಪತಿಂ. ಈಗ ವಿದ್ಯಾಧಿಕರಣಂ, ವಿದ್ಯೆ ಇವತ್ತು ನಿರ್ಧಾರಣ. ಮುಂದೆ ಇಷ್ಟೆಲ್ಲ ಜ್ಞಾನ ಭಕ್ತಿ ಅನುಬಂಧಗಳು ಎಲ್ಲ ಹೇಳ್ತೀರಿ, ಇದು ಬಿಟ್ಟು ಬೈಪಾಸ್ ಮಾಡೋಕ್ಕೆ ಬರುತ್ತಾ ಅಂತ ಪ್ರಶ್ನೆ ಬಂದರೆ ಬರೋದಿಲ್ಲ ಅಂತ ಹೇಳಿ. ಜ್ಞಾನೇನೈವ ಪರಂಪದ, ಬೇರೆ ಎಲ್ಲದಕ್ಕೂ ನಾವು ಅನುಕೂಲ ಮಾಡಿಕೊಡ್ಬೋದು. ಆದರೆ ಓದಿ ಬಂದಿಲ್ಲ ಅಂದರೆ ಏನು ಮಾಡೋಕ್ಕೆ ಬರುತ್ತೆ. ಪೆನ್ ತಂದೆಲ್ಲ ಕೊಡಿ, ಏನು ಬೇಕಾದ್ರೂ ಕೊಡೋ ಎಲ್ಲ ಮಾಡ್ಬೋದು. ಬೇರೆ ಬೇರೆ ರೋಗ ಇದ್ದರೆ ಔಷಧಿನ ತರಿಸ್ಕೊಡ್ತಾರಲ್ಲೇ, ಅದು ಯಾವುದು ಕೊಡೋದಿಲ್ಲ. ಉತ್ತರ ಗೊತ್ತಿಲ್ಲ ಅಂದರೆ ಗೆಟ್ ಔಟ್ ಅಂತಾರೆ. ಇವತ್ತಿಗೂ ಕೂಡ ಅದು ಉಳ್ಕೊಂಡಿದೆ, ಅದು ಮಹತ್ವ. ಅದಕ್ಕೋಸ್ಕರನೇ ಲೌಕಿಕದಲ್ಲಿ ಸ್ಟ್ರಿಕ್ಟ್ ಇರಬೇಕಾದ್ರೆ ಅಧ್ಯಾತ್ಮ ವಿದ್ಯಾ ವಿಜ್ಞಾನ ವೈಕುಂಠಕ್ಕೆ ಹೋಗ್ಲಿಕ್ಕೆ ಬೇರೆ ದಾರಿ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ ಏನಿರೋದು, ತಮೇವ ಜ್ಞಾತ್ವ ಅತಿಮೃತ್ಯುಮೇತಿ ತಮೇವ ವಿದ್ವಾನ್ ಅಮೃತಯ ಭವತಿ. ಬೇರೆ ಚಾಯ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ವಿದ್ಯೈವ ಏವ ಹಾಕಿದರು. ವಿದ್ಯಾ ಅಂದರೆ ಜ್ಞಾನ, ಏವ ಅಂದರೆ ಅದೊಂದೇನೇ ಸಾಧನ, ಬೇರೆ ಯಾವುದು ಸಾಧನ ಅಲ್ಲ. ಯದ್ಯಪಿ ಇದಂ ಅಧಿಕರಣಂ ಅನುಬಂಧಾದಿಭ್ಯ ಇತ್ಯತಃ ಪೂರ್ವಂ ತಯಾ ಅಪಿ ಉಪಾಸನ ಸ್ವರೂಪಾವಗಮೇ ಸತ್ಯೇವ ತತ್ಕಾರ್ಯ ಪ್ರಾರ್ಥಯಿತವಸರೋ ನಾಣ್ಯಥೇತಿ ವ್ಯುತ್ಕ್ರಮೇಣ ವ್ಯಾಖ್ಯಾನ. ತಥಾ ಹಿ ನ ಭಗವದುಪಾಸನಂ ಕರ್ತವ್ಯಂ ವೈಯರ್ಥ್ಯ. ವಿದ್ಯೆಯನ್ನು ಮಾಡಬೇಕು ಅಂತ ವಿದ್ಯೆ ಬೇಕಿದ್ರೆ ತಾನೇ ಮಾಡಲಿಕ್ಕೆ, ಅಂದರೆ ಇಲ್ಲ, ಮಾಡಲೇಬೇಕು, ಬಂದೇ ಬರೋದು. ವಿದ್ಯೆ ಇವತ್ತು ನಿರ್ಧಾರಣಾತ್. ಓಂ ಸೂತ್ರ ನೆನ್ಪಿಟ್ಕೊಂಡಿರ್ಬೇಕು. ವಿದ್ಯೆ ಇವತ್ತು ನಿರ್ಧಾರಣಾತ್. ಅದಕ್ಕೆ ಜ್ಞಾನೇನೈವ ಪರಂಪದಂ ಅಣುಭಾಷ್ಯ. ಈ ಮಾತೆ ಅಣುಭಾಷ್ಯ ಸರಿ, ಕರೆಕ್ಟ್. ಅದಕ್ಕೆ ಟ್ರಾನ್ಸ್ಲೇಷನ್ ವಿದ್ಯಾ ಏವ. ನೋಡಿ, ವಿದ್ಯಾ ಏವತ್ತು ನಿರ್ಧಾರಣ. ಆಚಾರ್ಯ ಹೇಳಿದರು ಜ್ಞಾನೇನೈವ ಪರಂಪದ, ಕರೆಕ್ಟ ಮ್ಯಾಚ್ ಆಗುತ್ತೆ ಇದಕ್ಕೂ ಅದಕ್ಕೂ. ವಿದ್ಯೈವ ಅಂದ್ರು ಒಂದೇ, ಜ್ಞಾನೇನೈವ ಅಂದರೆ ನಿರ್ಧಾರಣ ಅಂತಂದ್ರು ಒಂದೇ, ಪರಂಪದ ಬಂದರು ಒಂದೇ. ನೈವ ಮೋಕ್ಷ ಇತಿ ಪ್ರಾಹುರ್ಲೋಕಾಯತ ಮತೆ ಸ್ಥಿತಾ. ಈಗ ಸ್ವಲ್ಪ ಡಿಸ್ಕಷನ್ ಮಾಡ್ತಾರೆ. ಈಗ ಮೋಕ್ಷಕ್ಕೆ ಜ್ಞಾನ ಬೇಕು ಅಂತ ಹೇಳ್ತೀರಲ್ಲ, ಹಾಗೆ ಮೋಕ್ಷ ಎಲ್ಲರೂ ಒಪ್ಪಿತಾರೋ ಅಂದರೆ ಚಾರ್ವಾಕರು ಮೋಕ್ಷನೇ ಒಪ್ಪಿಲ್ಲ. ಜೀವನೂ ಇಲ್ಲ, ಮೋಕ್ಷನೂ ಇಲ್ಲ. ದೇಹನೇ ಜೀವ. ಅವನು ಹುಟ್ಟಿದ ಅಂದರೆ ಬಂದ, ಸತ್ತ ಅಂದರೆ ಹೋದ ಅಂತ. ಆದ್ದರಿಂದ ಮೋಕ್ಷ ಯಾರಿಗೆ ಆಗಬೇಕು? ಇಲ್ಲೇ ಇಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ನೈವ ಮೋಕ್ಷ ಇತಿ ಪ್ರಾಹು ಲೋಕಾಯತ ಮತೆ ಸ್ಥಿತಾ. ಲೋಕಾಯತರು ಚಾರ್ವಾಕರು. ತರ್ಹಿ ಕಹ ಪುರುಷಾರ್ಥೋ ಸ್ಥಿತ್ಯಾಹ ಭೋಗ ಇತಿ. ಮತ್ತು ಅವರಿಗೆ ಯಾಕಪ್ಪ ಬಂದಿ ಅಂದರೆ ಎಂಜಾಯ್ ಮಾಡೋದಷ್ಟೇ. ಎಂಜಾಯ್ ಮಾಡ್ತಾ ಇರೋದು, ಬರೀ ಎಂಜಾಯ್ ಮಾಡೋದು. ಬೇಕಾ ತಿಂದ, ಬೇಕಾ ಮಾಡ್ದ, ಆ ಥರ ಇತ್ತು. ಗೊತ್ತಾಯ್ತಾ? ಭೋಗನೇ ನಮ್ಮ ಜೀವನದ ಗುರಿ. ಆ ರೋಗ ಬಂದರೆ ಔಷಧಿ ತೊಗೊಳೋದು. ಗೊತ್ತಾಯ್ತಾ? ಯಾರು ಹೊಡಿಲಕ್ಕೆ ಬಂದರೆ ಬೇರೆ ಕಡೆ ಹೋಗೋದು, ಅಂತೂ ಬಿಡಬಾರದು. ದುಡ್ಡಿಲ್ಲ, ಸಾಲ ಮಾಡೋದು. ಸಾಲ ಮಾಡೋಕ್ಕೂ ಇನ್ನೊಬ್ಬರು ಸಾಲ ಮಾಡೋದು. ಅವರ ಹೊಡೆದಾಡ್ಕೊಳ್ಳಿ, ನಾನು ಸಾಲ ಮಾಡ್ಕೊತಾ ಇರ್ತೀನಿ ಅಂತ ಹೇಳ್ತಾರೆ. ಈ ಥರ ಯಾರೋ ಬಂದು ಪೇಪರಲ್ಲಿ ಬೇಕು, ಒಂದೇ ಮನೇನ 20 ಕಡೆ ಲೋನ್ ತೊಗೊಂಡಿದ್ದು. ಒಂದೇ ಮನೇನ ಎಲ್ಲ ಜಿರಾಕ್ಸ್ ಮಾಡಿಬಿಡ್ತಾರೆ. ಕಲರ್ ಜಿರಾಕ್ಸ್ ಮಾಡಿಸ್ಬಿಟ್ರೆ ಒರಿಜಿನಲ್ ಗೊತ್ತಾಗೋದೇ ಇಲ್ಲ. ಗೊತ್ತಾಯ್ತು? ಅದೇ ಹೇಳಿದ್ದು. ಅವ್ರಿಗೆ ಮೋಸ ಹೋಗಿದ್ದಾರೆ ಅವರು. ಕೆಲವರು ಶಾಮೀಲು ಆಗಿರ್ಬೋದು, ಕೆಲವರು ಮೋಸ ಹೋಗಿರ್ತಾರೆ. ಯಾವುದೆಲ್ಲ ಗ್ಯಾರಂಟಿ ಹೇಳಕ್ಕೆ ಬರೋಲ್ಲ. ತರ್ಹಿ ಕಹ ಪುರುಷಾರ್ಥೋತ್ತಿ ಭೋಗ ಐತಿ. ಶರೀರ ತುಂಬ ಜನ ಹೇಳ್ತಾರೆ, ಅಲ್ರಿ ಎಂಜಾಯ್ ಮಾಡಿಬಿಟ್ಟು ಏನು ಕೆಲಸ ಇಲ್ಲ, ಏಕಾಚೆ ಅಂತೆ, ಅದಂತೆ ಇದಂತೆ, ಎಂಜಾಯ್ ಮಾಡಬಾರ್ದು ಅಂತ ಕೇಳಿ. ಏನು ಎಂಜಾಯ್ ಮಾಡೋದ್ರಿಂದ ಏನಾಗಿದ್ದರೆ ಬುದ್ಧಿ ಇಲ್ಲ ಅವರಿಗೆ. ಶರೀರ ಪರ್ಯಂತ ಭಸ್ಮೀಭಾವಸ್ತೋ ಭವೇತಿತಿ. ಆಮೇಲೆ ನಮ್ಮ ಪಾಪ ಅಲ್ಲ, ನಾವೇ ಸುಟ್ಟು ಹೋಗ್ತೇವೆ. ಪಾಪ ಎಲ್ಲಿರುತ್ತೆ ಹಾಗಿದ್ರೆ? ನಾವೇ ಸುಟ್ಟು ಹೋಗ್ತೀವಲ್ಲ, ಏನು ಪಾಪ ಇಲ್ಲ, ನಿಮ್ಮೆದುರಿಗೆ ತೋರಿಸೋಣ ಅಂತ ಕೇಳ್ತಾರೆ. ನೋಡಿ ಎಲ್ಲಿ ಪಾಪ ಎಲ್ಲಿದೆ ನೋಡಿ. ಈಗ ಅವನು ಪುಣ್ಯವಂತನೂ ಸುಟ್ಟೋದ, ಇವನು ಸುಟ್ಟೋದ. ಅವನು ಮಾಡಿ ಶ್ರಮಪಟ್ಟ ಅಷ್ಟೇ, ಇವನು ಆರಾಮಾಗಿ ಹೊರಟ್ಬಿಟ್ಟ ಅಂದ್ಬಿಡ್ತಾನೆ. ಇವತ್ತು ಅಂಥ ವಾದಿಗಳು ಜಾಸ್ತಿ ಇದ್ದಾರೆ ಗೊತ್ತಾ? ಇವತ್ತು ಸ್ವಲ್ಪ ಅಲ್ಲ, 90% ಇವತ್ತು ಕಲಿಯುಗದಲ್ಲಿ ಅವರೇ ಜಾಸ್ತಿ. ಇವತ್ತು ಅದ್ವೈತ ಬದಲಾದವುಗಳ ಮತಗಳು ಬೇರೆ, ಈ ಚಾರ್ವಾಕ ಮತ ಬೇರೆ. ಚಾರ್ವಾಕ ಮತ ತುಂಬ ಹರಡಿರ್ತಕ್ಕಂಥ, ಅದು ಲೋಕಾಯತ ಅಂತ ಹೆಸರು. ಲೋಕಾಯತ ಅಂದ್ರೇನು? ಲೋಕದಲ್ಲಿ ತುಂಬ ಹರಡಿರೋ ಮತ. ಆಯತ ಅದು ಹರಡಿರೋ.
ಜಗತ್ತಿನೆಲ್ಲ ತುಂಬಿರ್ತಕ್ಕಂಥ ಮತ ಅಂದರೆ ಲೋಕಾಯತ ಮತನೇ. ತದೇತತ್ ಪ್ರಮಾಣಾಭಾವೇನ ದೂಷಯನ್ ತತ್ ಪ್ರತ್ಯಕ್ಷವಾದಿನ. ಅದಕ್ಕೆ ಉತ್ತರ ಕೊಡಬೇಕೀಗ ನೀನು. ನೋಡಪ್ಪ, ತತ್ಕೇನ ಮಾನೇನೇತಿ ದುಷ್ಟಂ. ಚಾರ್ವಾಕ ಮತ ಖಂಡನೆ ಒಂದು ಕಡೆ ಈಗಾಗಲೇ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ವಿಸ್ತಾರವಾಗಿ? ತತ್ವಣಿ ಶುರುವಾಗಿದ್ದೇ ಅದರಿಂದ, ಗೊತ್ತಾಯ್ತಾ? ಯಶ್ಚತೋ ನಾಭಿಮತೋ ನಾಸೋ ಸಮಯ ಪ್ರಯೋಜನಾಭಾವ. ಫಸ್ಟ್ ಖಂಡ ಮಾಡಿದ್ದೇ ಚಾರ್ವಾಕನನ್ನ. ಆದ್ದರಿಂದ ಚಾರ್ವಾಕ ಮತ ಖಂಡನೆ ಆಗಿದೆ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ, ಪ್ರತ್ಯಕ್ಷವಾದಿನ. ಅವನು ಹೇಗೆ ಹಿಡಿಬೇಕು ತೋರಿಸ್ತಾರೆ. ಈಗ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳ್ತಾನಲ್ಲ, ಪ್ರತ್ಯಕ್ಷ ಒಂದೇ ಪ್ರಮಾಣ. ಅಂಥವ್ನು ಏನು ಮಾಡೋಕ್ಕೆ ಬರೋದಿಲ್ಲ ಗೊತ್ತಾ? ಅವನು ರಿಸರ್ವೇಷನ್ ಮಾಡಿಸ್ಬಾರ್ದಿಲ್ಲೋ. ನಾಳೆ ಬಸ್ ಬರುತ್ತೆ ಅಂತ ಏನು ಗ್ಯಾರಂಟಿ? ಪ್ರತ್ಯಕ್ಷ ಇಲ್ಲ, ಮಾಡಿಸಾಗಿಲ್ಲ. ಹಾಗೆ ತೋರಿಸ್ತೀರಿ ನೋಡಿ, ಚೀಟಿ ಕೊಟ್ಟಿದ್ದಾರೆ ಇಲ್ಲಿ. ಆಗಮ ಪ್ರತ್ಯಕ್ಷ ಅಲ್ಲ, ಗೊತ್ತಾಯ್ತಾ? ಹೀಗಾಗಿ ಅವ್ರು ಅಲ್ಲೇ ಸೋಲ್ಸಕ್ಕೆ ಬರುತ್ತೆ. ಇವರು ಏನು ಮಾಡ್ತಾರೆ, ಇಲ್ಲೋ ಶಾಸ್ತ್ರ, ಅವನಿಗೆ ಶಾಸ್ತ್ರ ಒಪ್ಪಲ್ಲ. ಅವನು ಒಪ್ಪಿರೋದನ್ನು ತೋರಿಸ್ಬೇಕು. ಹಾಗೆ ಸ್ಕೂಟ್ರ್ ಬುಕ್ ಮಾಡಿದ್ದಾರೆ, ಕಂಪ್ನಿ ಸ್ಟಾರ್ಟ್ ಕೂಡ ಮಾಡಿಲ್ಲ ಅವರು. ಇದು ಕೂಡ ದುಡ್ಡು ಬೇರೆ ತೊಗೊಂಡು ಮಾಡೋರು. ಹಿಂದೆಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ. ಹಿಂದೆ 10 ವರ್ಷ 5 ವರ್ಷ ಕಾದಿದ್ದಾರೆ, ಗೊತ್ತಾಯ್ತಾ? ಸ್ಕೂಟ್ರ್ ಬರಲಿಕ್ಕೆ. ಸ್ಕೂಟ್ರ್ 15 ವರ್ಷ ಮಾಡ್ತಿದ್ದಾರೆ. ಏನು ಗ್ಯಾರಂಟಿ? ಸತ್ತೇ ಹೋಗಿರ್ಬೋದು ಬೇಕಾದ್ರೆ ಅಲ್ಲಿವರೆಗೂ. ಅವನು ಸತ್ತು ಹೋಗ್ಬೋದು. ಆದರೂ ನಂಬ್ತಿರೋಲ್ಲ ನೀವೀಗ. ಏನಾದರೂ ವ್ಯಾಲಿಡ್ ಸೀಟ್ ಅಷ್ಟೇ. ಅದು ಫೋಟೋ ಕೊಟ್ಟಿರ್ಬೋದು, ಅದೇನು ಗೊತ್ತು ನಿನಗೀಗ? ನಂಬ್ತೀಯೋ ಇಲ್ಲ, ಅದಾಗಮ. ಮುಂದಿನ ಯಾರು ಕಂಡಿದ್ದ? ಅವನು ಕೊಡೋನು ಕಂಡಿಲ್ಲ, ನೀನೂ ಕಂಡಿಲ್ಲ. ಮತ್ತು ಅದು ದೇವ್ರ ಪ್ರೂಫ್ ಏನು? ಇದು ಒಂದೇ ಆಯ್ತಾ? ಇಲ್ಲ, ಈಗ ಕೆಲಸದ ಆರ್ಡ್ರ್ ಕೊಟ್ರಪ್ಪ, ಒಂದು ಕಂಪ್ನಿ ರಿಲೀವ್ ಆಗಿ ಹೋಗ್ತಾ ಇದೆಯಾ, ಅದು ಅಕಸ್ಮಾತ್ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತೀಯ? ಆಗಿದ್ದರೆ ನೀನೀಗ ಆರ್ಡ್ರ್ ತೋರಿಸ್ತಾನೆ. ಆರ್ಡ್ರ್ ವೈಲೇಟ್ ಮಾಡೋಂಗಿಲ್ಲ ಅವನು. ಅದು ಆರ್ಡ್ರ್ ಗ್ಯಾರಂಟಿ ಮೇಲೆ ರಿಲೀವ್ ಆಗ್ತಾನೆ. ಇದು ಆಗ್ತಿರಲಿಲ್ಲ. ಇದು ಆಗಮ ಅಂತ ಮತ್ತೆ. ಇವತ್ತು ಆಗಮ ಇಲ್ಲದೆ ಹೋದರೆ ಏನು ಮಾಡೋಕ್ಕೆ ಸಾಧ್ಯ? ಟಿಕೆಟ್ ತೊಗೊಂಡಿದ್ದೀನಿ ತೋರಿಸಂತಾನೋ. ನಾನು ನೋಡೋ ಬದಿಲ್ಲ, ತೋರಿಸಂತಾನೆ. ತೋರಿಸ್ತಾರೆ ಅಷ್ಟೇ. ಟಿಕೆಟ್ ಪ್ರತ್ಯಕ್ಷ ಅಷ್ಟೇ. ಟಿಕೆಟಲ್ಲಿ ದುಡ್ಡಿಲ್ಲ ಅದರೊಳಗೆ. ದುಡ್ಡು ಕೊಟ್ಟಿದ್ದಕ್ಕೆ ಟಿಕೆಟ್ ಕೊಟ್ಟಿರೋದ್ರಿಂದ ಅದು ಆಗಿದೆ ಅಂತಾರೆ. ಮತ್ತು ಇನ್ಫರೆನ್ಸ್ ಯುಕ್ತಿ ಅದು. ಪ್ರತ್ಯಕ್ಷ ಅನುಮಾನ ಒಪ್ಪಬೇಕಾಯ್ತು, ಆಗಮ ಒಪ್ಪಬೇಕಾಯ್ತು. ಮೊದಲು ನೀನು ಹೇಳಿದ್ದೇನೋ ಪ್ರತ್ಯಕ್ಷ ಒಂದೇ ಒಪ್ತೀನಿ ಅಂತೇಳಿ. ಎಷ್ಟೊಂದು ಒಪ್ತಿದೆಯಲ್ಲ. ಹಾಗಿದ್ರೆ ನೀನು ನಾಳೆಗೆಲ್ಲ ಕೂಡಿರ್ತೀಯಲ್ಲಪ್ಪ, LIC ತೊಗೋತೀನಿ ನೀನು, ಅಲ್ಲಿ ಬದುಕಿರ್ತೀಯ ಅಂತೇನು ಗ್ಯಾರಂಟಿ? ಯಾಕೆ ತೊಗೋಬೇಕದನ್ನು? ಹಾಗೆಲ್ಲ ಇರ್ತದೆ. ಮತ್ತು ಮುಂದೆ ಕೂಡ ಇರೋದಿಲ್ಲ ಅಂತ ಯಾಕೆ ಹೇಳ್ತಿ? ಈ ರಿಟೈರ್ಮೆಂಟ್ ಆದಮೇಲೆ ಬದುಕಿರ್ತಿ ಅಂತ ಆಗೋದಾದರೆ ಆಫ್ಟರ್ ಡೆತ್ ಆಲ್ಸೋ ಯಾಕೆ ಬದುಕಿರೋದಿಲ್ಲ? ಉತ್ತರ ಕೊಡೋಕ್ಕೆ ಬರಲ್ಲ ಅವನಿಗೆ ಅಂತ. ಅದನ್ನೆಲ್ಲ ಸರ್ ಹೇಳ್ಕೊಡ್ತಾರಲ್ಲ, ಸರಿಯಾಗಿ ಅಪ್ಲೈ ಮಾಡಬೇಕು. ಯಾರ ಮುಂದೆ ವಾದ ಮಾಡ್ತೀವಿ ನೋಡಿಬಿಟ್ಟು ಅದು ತಕ್ಕಂತೆ ಮಾತಾಡೋದು. ನಹಿ ಪ್ರತ್ಯಕ್ಷ ಮಾನೇನ ಮೋಕ್ಷಾಭಾವ ಅವಸೀಯತೆ. ಮೋಕ್ಷ ಇಲ್ಲ ಅಂತ, ಜೀವ ಇಲ್ಲ ಅಂತ ಹೇಳ್ತೀಯಲ್ಲ. ಇದು ಕೊರೋನಾ ಇಲ್ಲ ಅಂತ ಕುಡ್ದ, ರೋಗ ಬಂದಿದೆಯೋ ಇಲ್ಲ? ಕಾಲ್ರ ಕುಡಿದವ್ರು ಕಂಡಿದ್ರೆ ಕುಡಿತಿದ್ದ ಅವನು. ಅದು ಕಾಲ್ರ ಇದರಿಂದ ಗೊತ್ತಿದ್ದು ಯಾರು ಕುಡಿತಿದ್ದ? ಕಣ್ಣಿಗೆ ಕಾಣಲಿಲ್ಲ ಅಂತ ಆಯ್ತಲ್ಲ. ಪ್ರತ್ಯಕ್ಷ ಅಲ್ಲದ್ದು ಇದೆ ಅಂತ ಆಯ್ತಲ್ಲ. ಎಷ್ಟು ಸುಲಭ ಗೊತ್ತಾ ಒಪ್ಸೋದು? ಬಟ್ ಸರಿಯಾಗಿ ಅದನ್ನು ಇದು ಮಾಡಬೇಕು. ಅವ್ನು ತಯಾರಾಗಿರ್ತಾರೆ, ಮರಿಬಾರ್ದು ನಾವು. ಅವ್ನು ಹೇಳಿದ್ದಕ್ಕೆ ತಕ್ಕಂತೆ ಉತ್ತರ ಕೊಡೋದು. ಅವ್ನ ಬಾಯಿ ಕಟ್ಟಿಸ್ಬೇಕು. ಘಟತೆ ಮುಕ್ತಿ ದೃಷ್ಟಿಸ್ತು ಪುರುಷೇಣ ಮಹೀಯಸ. ಅಲ್ಲಿಗೆ ನಾಳೆ ದಿವಸ ಮುಂದಿನ ವಾಕ್ಯ. ಇಲ್ಲಿಂದು ಶುಕ್ರವಾರ. ಓಂ